ಜಮೀರ್ ಅಹಮದ್ ಖಾನ್ ರನ್ನ ಮಂತ್ರಿ ಮಾಡಬೇಕು ಅಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಎರಡನೇ ಹಂತದಲ್ಲಾದ್ರೂ ಕೂಡ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕುತ್ತಾ? ಸಿದ್ದರಾಮಯ್ಯನವರು ಏನಾದ್ರೂ ಮನಸ್ಸು ಮಾಡಿದ್ರೆ ಜಮೀರ್ ಮಂತ್ರಿ ಆಗ್ತಾರಾ? ಹೈಕಮಾಂಡ್ ವಿಚಾರದಲ್ಲಂತೂ ಜಮೀರ್ ಈಗ ಕೆ.ಸಿ. ವೇಣುಗೋಪಾಲ್ ಹಾಗೆ ಬೇರೆ ಬೇರೆ ನಾಯಕರ ಬೆನ್ನತ್ತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಮಾಡ್ಕೊಂಡಂತ ಎಡವಟ್ಟಿದೆಯಲ್ಲ, ಅದು ಅವರನ್ನ ಈ ಬಾರಿ ಕೇವಲ ಶಾಸಕರನ್ನಾಗಿ ಉಳಿಸಿ ಬಿಡುತ್ತಾ? ಹಾಗೇನಾದ್ರೂ ಮಾಡೋಕ್ ಹೊರಟ್ರೆ 2028ರ ಚುನಾವಣೆಯಲ್ಲಿ ಸಂಪೂರ್ಣ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಉಲ್ಟಾ ಹೊಡಿಬಹುದು ಅನ್ನೋ ಆತಂಕದಿಂದ ಏನಾದ್ರೂ ಜಮೀರ್ ಅವರನ್ನ ಮಂತ್ರಿ ಮಾಡ್ತಾರಾ? ಈ ಎಲ್ಲ ಲೆಕ್ಕಾಚಾರಗಳ ಸುತ್ತ ರಾಜ್ಯ ರಾಜಕೀಯ ಗಿರಿಕೆ ಹೊಡಿತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಏನ್ ನಿರ್ಧಾರ ತಗೋತಾರೆ? ಈ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸದ್ಯಕ್ಕೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಆಡಿರುವಂತ ಮಾತು ಚರ್ಚೆಗೆ ಗ್ರಾಸ ಆಗಿದೆ. ಹೋರಾಟಗಾರ ಶಿವಕುಮಾರ್ ನಾಯಕ್ ಪ್ರಶ್ನೆ ಮಾಡ್ತಾರೆ, ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಿಸಿ ಅಂತ. ಆದ್ರೆ ಜಮೀರ್ ನನಗೆ ಉಲ್ಟಾ ಹೊಡೆದಿದ್ದನಪ್ಪ, ನನ್ನ ಆಪ್ತ ಅಂದ ಕೂಡಲೇ ಮಂತ್ರಿ ಸ್ಥಾನ ಕೊಡ್ಬೇಕಾ? ಪಕ್ಷಕ್ಕೆ ಈ ರೀತಿ ದ್ರೋಹ ಮಾಡಿರೋದು ಕಾಣಿಸ್ತಾ ಇದೆಯಲ್ವಾ ಅನ್ನೋ ರೀತಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಸೊ ಈ ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ. ಅಂದ್ರೆ ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿಸಬೇಕಾಗಿದ್ದವರೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರಬೇಕು ಅಂತ ಅವರ ಬೆಂಬಲವಾಗಿ ನಿಂತು ಮುಸ್ಲಿಂ ಮತಗಳನ್ನ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ತಂದು ಕೊಡುವಲ್ಲಿ ಜಮೀರ್ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿನೇ ಈಗ ಮುಸ್ಲಿಂ ಸಮುದಾಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು, ಬೇರೆ ಬೇರೆ ಕಡೆಗಳಲ್ಲಿ ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿದಿನ ಕಾಂಗ್ರೆಸ್ ಮೇಲೆ ಒತ್ತಡ ಹೇರ್ತಾ ಇದೆ ಜಮೀರ್ ಅವರನ್ನ ಮಂತ್ರಿ ಮಾಡಬೇಕು ಅಂತ. ಕಳೆದ ಅವಧಿಯಲ್ಲಿ ವಸತಿ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಈ ಕಾರಣದಿಂದ ಈ ಬಾರಿ ಕೂಡ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಆದ್ರೆ ಜಮೀರ್ಗೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆಗಳು ಇತ್ತು. ಹಾಗೆ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಮಂತ್ರಿ ಅಲ್ಲ, ಉಪಮುಖ್ಯಮಂತ್ರಿನೇ ಆಗಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರಿಗೆ ಕೈತಪ್ಪಿದ್ದರಿಂದಾನೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪಾಲಾಯಿತು ಉಪಮುಖ್ಯಮಂತ್ರಿ ಸ್ಥಾನ ಅನ್ನೋದು ಕೂಡ ಮತ್ತೊಂದು ಸುದ್ದಿ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿಗೆ ಅರ್ಹತೆ ನೇರವಾಗಿ ಪಡ್ಕೊಂಡ್ಬಿಟ್ಟಿದ್ರು ಈ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ. ಅವರು ಸಿದ್ದರಾಮಯ್ಯನವರ ಆಪ್ತರಾಗಿರೋದ್ರಿಂದ ತನ್ನ ಆಪ್ತನನ್ನ DCM ಮಾಡಿದ್ರೆ ಅಲ್ಲಿ ತಾನೊಂದು ಕಂಟ್ರೋಲ್ ಇಟ್ಕೋಬಹುದು ಅಂತ ಸಿದ್ದರಾಮಯ್ಯನವರು ಕೂಡ ಅನ್ಕೊಂಡಿದ್ರು. ಹಾಗೇನಾದ್ರೂ ಸಿದ್ದರಾಮಯ್ಯನವರ ಮುಂದೆ ಆಪ್ಷನ್ ಅನ್ನ ಇಟ್ಟು ನಿಮಗೆ ಯಾರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳಿದಿದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಅಥವಾ ಬೇರೆ ಇನ್ಯಾವುದೇ ಹೆಸರನ್ನ ಇಟ್ಟಿದ್ದಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನಾದ್ರೂ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದು ಜಮೀರ್ ಅಹಮದ್ ಖಾನ್ ಅವರನ್ನೇ ಉಪಮುಖ್ಯಮಂತ್ರಿ ಮಾಡಿ ಅಂತ. ಇಡೀ ರಾಜ್ಯದಲ್ಲಿ ಇರುವಂತ ಒಂದು 60-70 ಲಕ್ಷದವರೆಗಿನ ಮುಸ್ಲಿಂ ಜನಸಂಖ್ಯೆ ಏನಿದೆ, ಅದರಲ್ಲಿ ಒಂದು 50-60 ಲಕ್ಷ ಜನ ಮುಸ್ಲಿಂ ಮತದಾರರಿದ್ದಾರೆ. ಅಷ್ಟು ಮತದಾರರನ್ನ ಸಾಲಿಡ್ ಆಗಿ ಕಾಂಗ್ರೆಸ್ನ ಬುಟ್ಟಿಗೆ ತಂದು ಕೊಟ್ಟವರೇ ಜಮೀರ್ ಅಹಮದ್ ಖಾನ್. ಆ ಕಾರಣದಿಂದಾನೇ ಸಿದ್ದರಾಮಯ್ಯನವರು 2023ರಲ್ಲಿ ಅಧಿಕಾರಕ್ಕೆ ಏರೋಕೆ ಸಾಧ್ಯ ಆಯಿತು ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿನೇ ಅವರು ಮುಸ್ಲಿಂ ಕಲ್ಯಾಣದ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾರೆ, ಅವರ ಓಲೈಕೆಯನ್ನ ಮಾಡ್ತಾರೆ ಅಂತ ಪದೇ ಪದೇ ವಿರೋಧ ಪಕ್ಷಗಳಿಂದ ಎಷ್ಟೇ ವಿರೋಧ ಎದುರಾದ್ರೂ ಕೂಡ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯದ ಪರವಾಗಿ ನಿಲ್ಲೋದನ್ನ ಬಿಟ್ಟೇ ಇರಲಿಲ್ಲ. ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಎರಡನೇ ಅವಧಿಯಲ್ಲೂ ಸಿಗೋದು ಡೌಟ್. ಇದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಅಷ್ಟಕ್ಕಷ್ಟೇ ಅನ್ನೋದು ಮೊದಲಿಂದನೂ ಗೊತ್ತಿತ್ತು. ಇಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಾಗಿ ಎನ್.ಎ. ಹ್ಯಾರಿಸ್ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ರಿಜ್ವಾನ್ ಅರ್ಷದ್ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ, ಅವ್ರಿಗೆ ಸಿಗಬಹುದಾ ಅನ್ನುವಂಥದ್ದಿದೆ. ಬಹಳಷ್ಟು ಮುಸ್ಲಿಂ ಸಲೀಂ ಅಹಮದ್ ಅವರಿಗೆ ಅವರ ಹಿರಿತನ ಅನುಭವದ ಆಧಾರದ ಮೇಲೆ ಸಿಗಲೇಬೇಕು. ಅವರು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿದ್ರು, ಅವರಿಗೆ ಅಸಲಿಗೆ ಸಿಗಲೇಬೇಕು. ಸೊ ಅವರಿಗೆ ಈ ಬಾರಿ ಸಿಗದೆ ಇದ್ರೆ ಮತ್ತಿನ್ಯಾವಾಗ ಸಿಗುತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಈ ನಾಯಕರುಗಳ ಪೈಪೋಟಿಯ ನಡುವೆ ಜಮೀರ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಲವಿಲ್ಲ. ಹಾಗಾಗಿ ಜಮೀರ್ ಅವರು ಈಗಾಗಲೇ ಮಾಡಿಕೊಂಡಿರುವಂತ ಎಡವಟ್ಟು, ಅವರ ಆಡಿಯೋ ಹೊರಗಡೆ ಬಂದು ದಾವಣಗೆರೆಯಲ್ಲಿ ಶಾಮನೂರು ಫ್ಯಾಮಿಲಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಜಮೀರ್. ಸೊ ಆ ಪ್ಲಾನ್ ನಲ್ಲಿ ಅವರ ಆಡಿಯೋ ಹೊರಗಡೆ ಬಂದು ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ SDPI ಏನು 18,000 ಮತ ತಗೊಂಡ್ರು, ಅವ್ರು ಇನ್ನೊಂದು 5-6 ಜಾಸ್ತಿ ತಗೊಂಡಿದ್ದೀರಾ, ಆ ಮತಗಳು ಕಾಂಗ್ರೆಸ್ನಿಂದ ಕಟ್ಟಾಗಿ ಕಾಂಗ್ರೆಸ್ ಸೋಲಿಗೆ ಕಾರಣ ಆಗ್ತಾ ಇತ್ತು. ಅಲ್ಲಿ ಬಿಜೆಪಿ ಗೆಲ್ಲೋದಿಕ್ ಸಾಧ್ಯ ಆಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದಿಕ್ಕೆ ಏನು ಕುತಂತ್ರವನ್ನ ಮಾಡಿದ್ರು, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿ ಜಮೀರ್ ಅವರಿಗೆ ಎರಡನೇ ಹಂತದಲ್ಲಿ ಮಂತ್ರಿ ಸ್ಥಾನ ಹೇಗ್ ಕೊಡ್ತೀರಾ ಅಂತ ಡಿ.ಕೆ. ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಜಮೀರ್ ಎರಡನೇ ಹಂತದಲ್ಲೂ ಕೂಡ ಮಂತ್ರಿ ಆಗೋದಿಲ್ಲ. ಹಾಗೇನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಜಮೀರ್ಗಿರುವಂತ ಶಕ್ತಿ ಮುಸ್ಲಿಂ ಸಮುದಾಯದ ದೊಡ್ಡ ಸಂಖ್ಯೆಯ ವೋಟುಗಳನ್ನ ಕಾಂಗ್ರೆಸ್ಸಿಗೆ ತಂದುಕೊಡುವಂಥದ್ದು. ಜಮೀರ್ ಏನಾದ್ರೂ ಈಗ ಏನು SDPIಗೆ ಮಾಡಿದ್ರಲ್ಲ
SDPI ಕುಕ್ಕರ್ಗೆ ಮತ ಹಾಕಿ ಅಂತ. ಅದೇ ಯೋಚನೆಯನ್ನು 2028ರಲ್ಲಿ ಮಾಡೋಕೆ ಹೊರಟ್ರೆ ಕಾಂಗ್ರೆಸ್ ಯಾವ ಕ್ಷೇತ್ರಗಳಲ್ಲಿ ಮುಸ್ಲಿಂ ವೋಟ್ಗಳಿಂದ ಗೆಲ್ತಾ ಇದೆಯೋ ಆ ಕ್ಷೇತ್ರಗಳನ್ನು ಕಳ್ಕೋಬೇಕಾಗಿ ಬರುತ್ತೆ. ಹಾಗಾಗಿ ಒಂದು 15-20 ಕ್ಷೇತ್ರಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುತ್ತೆ. ಹಾಗಾಗಿ ಜಮೀರ್ ಅವ್ರನ್ನ ಕೈ ಬಿಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತ ಕೂಡ ಹೈಕಮಾಂಡ್ ಯೋಚಿಸ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಗೆ ಒಲವಿಲ್ಲ, ಅವರಿಗೆ NA ಹ್ಯಾರಿಸ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಇವರಿಗೆ ಅವಕಾಶ ಕೊಡ್ಬೋದು ಅನ್ನುವಂಥದ್ದಿದೆ. ಇದೆರಡನ್ನು ಹೈಕಮಾಂಡ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ? ಜಮೀರ್ ಸದ್ಯಕ್ಕೆ ಏನು ಮಾಡ್ತಾರೆ, ಅವರ ನಡೆ ಏನು, ಅವರೇನಾದರೂ ಹೈಕಮಾಂಡ್ ಮುಂದೆ ಈ ಬೇಡಿಕೆಯನ್ನು ಇಡ್ತಾರಾ? ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿ ಆಲ್ರೆಡಿ ಸೋತಿದ್ದಾಗಿದೆ. ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತ HC ಮಹದೇವಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಮೊದಲನೇ ಏನು ಪಟ್ಟಿಯಲ್ಲೇ ಅನ್ನೋದಿತ್ತು, ಅದು ಸಾಧ್ಯ ಆಗಲಿಲ್ಲ. ಅವರು ಬಹಳ ಬೇಡಿಕೆ ಇಟ್ಟಿದ್ದು HC ಮಹದೇವಪ್ಪನವರಿಗೆ ಒಂದು ಮೊದಲ ಅವಧಿಯಲ್ಲೇ ಮಂತ್ರಿ ಸ್ಥಾನ ಕೊಡಬೇಕು ಮೊದಲ ಹಂತದಲ್ಲಿ ಅಂತ. ಆದರೆ ಅಲ್ಲಿ ಸಿಗಲಿಲ್ಲ. ಸಿದ್ದರಾಮಯ್ಯನವ್ರ ಮಾತನ್ನು ಕೂಡ ಹೈಕಮಾಂಡ್ ಕೇಳೋದಕ್ಕೆ ರೆಡಿ ಇಲ್ಲ. ಇನ್ನು ಸಿದ್ದರಾಮಯ್ಯನವರ ಆಪ್ತರು ಬಹಳ ಜನ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಇರ್ಬೋದು, ಹಾಗೆ ಶಿವರಾಜ್ ತಂಗಡಗಿ ಇರ್ಬೋದು, ಕಳೆದ ಬಾರಿ ಮಂತ್ರಿಯಾಗಿದ್ದ ಶಿವರಾಜ್ ತಂಗಡಗಿ. ಭಾಳಷ್ಟು ಆಪ್ತರಿಗೆ ಮಂತ್ರಿ ಸ್ಥಾನ ಬೇಕು ಅನ್ನೋಂಥದ್ದಿದೆ. ಅವರಿಗೆಲ್ಲ ಲಾಬಿ ಮಾಡಿ ಕೊಡಿಸೋಕೆ ಸಾಧ್ಯನಾ? ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರ ಮಾತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಷ್ಟು ಈಗ ಅವರ ಮಾತಿಗೆ ಹೈಕಮಾಂಡ್ ಕೂಡ ಮಣೆ ಹಾಕೋದಿಲ್ಲ. ಈಗ ಹೈಕಮಾಂಡ್ ನಡೆ ಏನಿದ್ರು ಜಮೀರ್ ಅವರನ್ನು ಉಳಿಸ್ಕೋಬೇಕಾ ಮಂತ್ರಿ ಪಟ್ಟ ಕೊಟ್ಟು, ಇಲ್ಲ ಕಾಂಗ್ರೆಸ್ಸನ್ನೇ ಸೋಲಿಸೋದಕ್ಕೆ ಹೊರಟ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡದೇನೆ ಒಂದು ಮೆಸೇಜ್ ಪಾಸ್ ಮಾಡಬೇಕಾ, ಪಕ್ಷನಿಷ್ಠರಿಗೆ ಮಾತ್ರ ಸ್ಥಾನ ಅಂತ. ಹಾಗೇನಾದರೂ ಮಾಡಿದರೆ ಮುಸ್ಲಿಂ ವೋಟ್ಗಳು ಏನಾದರೂ ಉಲ್ಟಾ ಹೊಡೆದ್ರೆ ಮುಂದಿನ ಕತೆ ಏನು? ಇದೆಲ್ಲವನ್ನ ಇಕ್ಕಟ್ಟಲ್ಲಿ ಸಿಲ್ಕೊಂಡು ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಜಮೀರ್ಗೆ ಸೀಟಾ ಇಲ್ಲ ಜೂಟಾ ಅಂತ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.